ನ್ಯೂಸ್ ಟಾಪ್ 9 ಗೆ ಸ್ವಾಗತ. ನಾನು ನಿಶಾ. ಬಂಡಾಯವೆದ್ದು ಬಂದ ಬಾಂಬೆ ಫ್ರೆಂಡ್ಸ್ ಮಧ್ಯೆ ಮೂಡಿತ ಮಹಾಬಿರುಕು. ಮಿತ್ರ ಮಂಡಳಿಯ ರಹಸ್ಯ ಸಭೆ ಬೆನ್ನಲ್ಲೇ ಸಿಎಂ ಭೇಟಿಯಾಗಿದ್ದೇಕೆ ಸಾಹುಕಾರ್. ಸಿಎಂ ರಾಜಕೀಯ ಕಾರ್ಯದರ್ಶಿಯ ಸಂತೋಷ ಕಸಿದ ವಿಡಿಯೋವೇನು. ಲಸಿಕೆ ತಯಾರಿಕಾ ಸಂಸ್ಥೆಗಳಿಗೆ ನಮೋ ಸಂಜೀವಿನಿ ಯಾತ್ರೆ ಕೈಗೊಂಡಿದ್ದೇಕೆ. ಇದೆಲ್ಲವನ್ನ ನೋಡೋಣ. ರೇಣುಕಾಚಾರ್ಯ ವಿರುದ್ಧ ಮಿತ್ರ ಮಂಡಳಿ ಸಿಡಿದೆದ್ದಿದ್ದೇಕೆ. ಸಿಎಂ ಭೇಟಿಯಾಗಿ ಬಾಂಬೆ ಫ್ರೆಂಡ್ಸ್ಗೆ ಟಕ್ಕರ್ ಕೊಟ್ರ ಸಾಹುಕಾರ್. ಸಚಿವಾಕಾಂಕ್ಷಿಗಳು ಅಪೇಕ್ಷೆ ಪಡುವುದು ತಪ್ಪಲ್ಲ ಎಂದಿದ್ಯಾರು. ನೋಡೋಣ ಕುರ್ಚಿ ಕುಸ್ತಿ ನ್ಯೂಸ್ ಟಾಪ್ 9 ನಲ್ಲಿ. ಮಂತ್ರಿಗಿರಿ ವಿಚಾರವಾಗಿ ಮೂಲವಲಸಿಗರ ನಡುವೆ ಶೀತಲ ಸಮರ ಜೋರಾದಂತೆ ಕಾಣ್ತಿದ್ದು, ಮೂಲವಲಸಿಗ ಚರ್ಚೆಗೆ ಬಿಜೆಪಿಯಲ್ಲೇ ಆಕ್ರೋಶ ಭುಗಿಲೆದ್ದಿದೆ. ಬಂಡಾಯವೆದ್ದು ಬಂದವರಿಗೆ ಸಾಹುಕಾರ್ ಮೇಲಿಗೆ ಸಿಟ್ಟು ಹೆಚ್ಚಾಗಿದ್ದು, ಶಾಸಕ ರೇಣುಕಾಚಾರ್ಯ ವಿರುದ್ಧವೂ ಅಸಮಾಧಾನಗೊಂಡಿದ್ದಾರೆ. ಮೂಲ ಬಿಜೆಪಿಗರ ವಿಚಾರದಲ್ಲಿ ನಿನ್ನೆ ಮಿತ್ರ ಮಂಡಳಿ ಮಹತ್ವದ ಸಭೆ ನಡೆಸಿದ್ದು, ಡಿನ್ನರ್ ಮೀಟಿಂಗ್ನಲ್ಲಿ ವಲಸಿಗರು ಹಲವು ಡಿಮ್ಯಾಂಡ್ ಮುಂದಿಟ್ಟಿದ್ದಾರೆ. ನಿನ್ನೆ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ವಲಸಿಗ ಶಾಸಕರು ಸಚಿವರು ಸಭೆ ನಡೆಸಿದ್ದು, ಮಿತ್ರ ಮಂಡಳಿ ಸಭೆಯಲ್ಲಿ ರೇಣುಕಾಚಾರ್ಯ ಬಗ್ಗೆ ಆಕ್ಷೇಪ ವ್ಯಕ್ತವಾಗಿದೆ. ಅನಗತ್ಯವಾಗಿ ಮೂಲ ವಲಸಿಗ ಎಂಬ ಚರ್ಚೆಯನ್ನ ಶಾಸಕ ರೇಣುಕಾಚಾರ್ಯ ಚರ್ಚೆ ಹುಟ್ಟುಹಾಕುತ್ತಿದ್ದಾರೆ. ನಾವ್ಯಾರು ಮೂಲ ವಲಸಿಗ ಚರ್ಚೆಯನ್ನ ಆರಂಭಿಸಿಲ್ಲ. ರೇಣುಕಾಚಾರ್ಯಗೆ ಅಂತ ಹೇಳಿಕೆ ನಿಲ್ಲಿಸುವಂತೆ ಸೂಚಿಸಬೇಕು ಎಂದು ಆಗ್ರಹಿಸಿದ್ದಾರೆ. ತಮ್ಮ ಆಪ್ತ ಸಿಪಿ ಯೋಗೀಶ್ವರ್ಗೆ ಸಚಿವ ಸ್ಥಾನ ಕೊಡಿಸಲು ದೆಹಲಿಯಲ್ಲಿ ಸಚಿವ ರಮೇಶ್ ಜಾರಕಿಹೊಳಿ ಲಾಬಿ ನಡೆಸಿದ್ದಾರೆ. ಅಲ್ಲದೆ ಮೈತ್ರಿ ಸರ್ಕಾರ ಪತನದ ವೇಳೆಯಿಂದಲೂ ರಮೇಶ್ ಜಾರಕಿಹೊಳಿ ಮಿತ್ರ ಮಂಡಳಿಯ ಸಾರಥ್ಯ ವಹಿಸಿದ್ದಾರೆ. ಆದರೆ ರಮೇಶ್ ಜಾರಕಿಹೊಳಿ ಮಾತ್ರ ನಮ್ಮ ನಾಯಕನಲ್ಲ, ನಾವೆಲ್ಲರೂ ಒಟ್ಟಾಗಿಯೇ ಬಿಜೆಪಿಗೆ ಬಂದಿದ್ದೇವೆ. ರಮೇಶ್ ಜಾರಕಿಹೊಳಿ ಬಿಂಬಿಸಿಕೊಳ್ಳುತ್ತಿರುವ ರೀತಿ ಸರಿಯಿಲ್ಲ ಎಂದು ಬಾಂಬೆ ಫ್ರೆಂಡ್ಸ್ ಹೇಳಿದ್ದಾರೆ. ನಾವು ಕರ್ನಾಟಕದಲ್ಲಿ ರಾಜಕಾರಣ ಮಾಡ್ತಿದ್ದೇವೆ, ಇಲ್ಲಿ ಸರ್ಕಾರ ರಚನೆಗೆ ಸಹಾಯ ಮಾಡಿದ್ದೇವೆ. ನಮಗೆ ದೆಹಲಿ ರಾಜಕೀಯ ಬೇಕಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರನ್ನ ಭೇಟಿ ಮಾಡಲು ಮಿತ್ರ ಮಂಡಳಿ ತೀರ್ಮಾನಿಸಿದೆ. ಸಂಪುಟ ಸರ್ಜರಿ ವೇಳೆ ಮೂಲ ಬಿಜೆಪಿಗರಲ್ಲಿ ಯಾರನ್ನು ಬೇಕಾದರೂ ಮಂತ್ರಿ ಮಾಡಿಕೊಳ್ಳಲಿ, ಆದರೆ ಸರ್ಕಾರ ರಚನೆಗೆ ಕಾರಣವಾದ ನಮಗೆ ಮಂತ್ರಿ ಸ್ಥಾನ ಕೊಡಲೇಬೇಕು. ಈ ಬಗ್ಗೆ ನಾವು ಮೊದಲು ಸಿಎಂ ಭೇಟಿ ಮಾಡಬೇಕು, ನಂತರ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಭೇಟಿ ಮಾಡಬೇಕು ಎಂದು ನಿನ್ನೆಯ ಸಭೆಯಲ್ಲಿ ವಲಸಿಗ ಸಚಿವರು ಮತ್ತು ಶಾಸಕರು ಚರ್ಚಿಸಿದ್ದಾರೆ. ವಲಸಿಗ ಶಾಸಕರು ಸಚಿವರು ಭೇಟಿಯಾದ ಬೆನ್ನಲ್ಲೇ ಸಚಿವ ರಮೇಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರನ್ನ ಭೇಟಿಯಾದರು. ನವದೆಹಲಿಯಿಂದ ವಾಪಸ್ಸಾದ ಬಳಿಕ ನೇರವಾಗಿ ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದರು. ನಿನ್ನೆಯಷ್ಟೇ ಸಭೆ ಸೇರಿದ್ದ ಮಿತ್ರ ಮಂಡಳಿ ರಮೇಶ್ ಜಾರಕಿಹೊಳಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಹೀಗಾಗಿ ಸಿಎಂ ಸಚಿವ ರಮೇಶ್ ಭೇಟಿ ಮಹತ್ವ ಪಡೆದುಕೊಂಡಿದೆ. ರಾಜ್ಯ ರಾಜಕೀಯದ ಬಗ್ಗೆ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಸಚಿವ ಸಂಪುಟದ ಬಗ್ಗೆ ಕೇಂದ್ರ ನಾಯಕರು ನಿರ್ಧರಿಸುತ್ತಾರೆ ಎಂದು ಕಂದಾಯ ಇಲಾಖೆ ಸಚಿವ ಆರ್ ಅಶೋಕ್ ಹೇಳಿದರು. ಇನ್ನು ರಮೇಶ್ ಜಾರಕಿಹೊಳಿ ಪದೇ ಪದೇ ದೆಹಲಿ ಭೇಟಿ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅಶೋಕ್, ಅವರು ಯಾಕೆ ದೆಹಲಿಗೆ ಹೋಗಿ ಬರ್ತಾರೋ ನನಗೆ ಗೊತ್ತಿಲ್ಲ. ಎಂಎಲ್ಸಿ ಎಂಟಿಬಿ ನಾಗರಾಜ್ಗೆ ಸಚಿವ ಸ್ಥಾನ ನೀಡಬೇಕೆಂಬುದು ನನ್ನ ಅಭಿಪ್ರಾಯ ಅಂತ ತಿಳಿಸಿದರು. ದೆಹಲಿಯಲ್ಲಿ ನಾವು ಯಾವುದೇ ರಾಜಕೀಯ ಚರ್ಚೆ ಮಾಡಿಲ್ಲ ಎಂದು ದೇವನಹಳ್ಳಿಯಲ್ಲಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಹೇಳಿದರು. ರಮೇಶ್ ಜಾರಕಿಹೊಳಿ ದೆಹಲಿಯಲ್ಲಿ ನಮ್ಮನ್ನ ಭೇಟಿಯಾಗಿಲ್ಲ. ಸಚಿವ ಸ್ಥಾನದ ವಿಚಾರದ ಬಗ್ಗೆಯೂ ನಾವು ಚರ್ಚೆ ಮಾಡಿಲ್ಲ. ಸಿಟಿ ರವಿ ಕಚೇರಿ ಪೂಜೆ ಹಿನ್ನೆಲೆ ದೆಹಲಿಗೆ ಹೋಗಿ ಬಂದಿದ್ದೇವೆ. ಇದೇ ವೇಳೆ ನಾವು ಕೇಂದ್ರ ಸಚಿವರನ್ನ ಭೇಟಿಯಾಗಿದ್ದೇವೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ವಿಪಕ್ಷಗಳ ಸೃಷ್ಟಿ ಎಂದು ಆರೋಪಿಸಿದರು. ಸಚಿವ ಸಂಪುಟ ವಿಸ್ತರಣೆಯೋ ಪುನಾರಚನೆಯೋ ಅನ್ನುವುದು ಇನ್ನೂ ಸ್ಪಷ್ಟವಾಗಿಲ್ಲ. ಅಲ್ಲದೆ ಸಂಪುಟ ಸರ್ಜರಿಗೆ ಮುಹೂರ್ತವೂ ಫಿಕ್ಸ್ ಆಗಿಲ್ಲ. ಹೀಗಿದ್ರೂ ಸಚಿವಾಕಾಂಕ್ಷಿಗಳ ಪಟ್ಟಿ ಮಾತ್ರ ಬೆಳೆಯುತ್ತಲೇ ಇದೆ. ಈ ಬಗ್ಗೆ ಮಂಗಳೂರಿನಲ್ಲಿ ಪ್ರತಿಕ್ರಿಯಿಸಿರೋ ಡಿಸಿಎಂ ಅಶ್ವಥ್ ನಾರಾಯಣ್, ಎಲ್ಲರಿಗೂ ಮಂತ್ರಿ ಆಗಬೇಕೆಂಬ ಅಪೇಕ್ಷೆ ಇರುತ್ತದೆ. ಆದರೆ ಇದನ್ನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೈಕಮಾಂಡ್ ನಿರ್ಧರಿಸುತ್ತದೆ ಅಂತ ಹೇಳಿದರು. ಸಚಿವಾಕಾಂಕ್ಷಿಗಳಿಗೆ ಸಚಿವ ಸ್ಥಾನ ಕೊಡುವುದು ಸಿಎಂ ಯಡಿಯೂರಪ್ಪ ರಾಷ್ಟ್ರೀಯ ನಾಯಕರಿಗೆ ಬಿಟ್ಟಿದ್ದು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಶಾಸಕರು ಸಚಿವ ಸ್ಥಾನಕ್ಕೆ ಅಪೇಕ್ಷೆ ಪಡುವುದು ತಪ್ಪಲ್ಲ. ರಾಜಕಾರಣದಲ್ಲಿ ಅಪೇಕ್ಷೆ ಮತ್ತು ಗುರಿ ಇರಬೇಕು. ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಯಾವುದೇ ರೀತಿಯ ಚರ್ಚೆಯಾಗಿಲ್ಲ ಅಂತ ಸ್ಪಷ್ಟಪಡಿಸಿದರು. ಆತ್ಮಹತ್ಯೆಗೆ ಯತ್ನಿಸಿದ್ದೇಗೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಸಂತೋಷ್. ಸಿಎಂ ರಾಜಕೀಯ ಕಾರ್ಯದರ್ಶಿಯ ಸಂತೋಷ ಕಸಿದ ವಿಡಿಯೋವೇನು. ವಿಡಿಯೋ ರಿಲೀಸ್ ಮಾಡಿ ಅಂತ ಡಿಕೆಶಿಗೆ ಸವಾಲ್ ಹಾಕಿದ್ಯಾರು. ನೋಡೋಣ ಸುಸೈಡ್ ಯತ್ನ ರಹಸ್ಯ ನ್ಯೂಸ್ ಟಾಪ್ 9 ನಲ್ಲಿ.
ಸಿಎಂ ಬಿಎಸ್ ಯಡಿಯೂರಪ್ಪ ರಾಜಕೀಯ ಕಾರ್ಯದರ್ಶಿ ಎನ್ಆರ್ ಸಂತೋಷ್ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ನಿದ್ದೆ ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದ ಸಂತೋಷ್ರನ್ನು ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸದ್ಯ ಸಂತೋಷ್ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದ್ದು ಐಸಿಯುನಲ್ಲಿ ಚಿಕಿತ್ಸೆ ಮುಂದುವರಿಸಲಾಗಿದೆ. ಸಂತೋಷ್ಗೆ ರಾಜಕೀಯ ಒತ್ತಡವೇ ಮುಳುವಾಗಿದೆ ಎಂದು ಪತ್ನಿ ಜಾಹ್ನವಿ ಹೇಳಿದ್ದಾರೆ. ಟಿವಿ9 ಜೊತೆ ಮಾತಾಡಿದ ಅವರು, ನಿನ್ನೆ ಪತಿ ಮನೆಗೆ ಬಂದಾಗ ರಾಜಕೀಯ ಒತ್ತಡದಿಂದ ಬೇಸರದಲ್ಲಿದ್ರು. ಅವರಿಗೆ ಯಾವುದೇ ರೀತಿಯ ಕೌಟುಂಬಿಕ ಸಮಸ್ಯೆ ಇರಲಿಲ್ಲ. ನಾನು ಎನ್ಆರ್ ಸಂತೋಷ್ ತುಂಬಾ ಚೆನ್ನಾಗಿದ್ದೇವೆ. ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿಯ ಕಲಹ ಇಲ್ಲ ಅಂತ ಜಾಹ್ನವಿ ತಿಳಿಸಿದ್ರು. ಬದುಕು ಸಾಕೆನಿಸುತ್ತಿದೆ ಎಂದು ನನ್ನ ಬಳಿ ಹೇಳಿದ್ರು ಅಂತ ಸಿಎಂ ಬಿಎಸ್ ಯಡಿಯೂರಪ್ಪ ರಾಜಕೀಯ ಕಾರ್ಯದರ್ಶಿ ಎನ್ಆರ್ ಸಂತೋಷ್ ಪತ್ನಿ ಜಾಹ್ನವಿ ಹೇಳಿದ್ರು. ಸಂತೋಷ್ಗೆ ಬೇಸರವಾದಾಗ ಪುಸ್ತಕ ಓದುವ ಅಭ್ಯಾಸವಿತ್ತು. ನಿನ್ನೆ ರಾತ್ರಿ 7 ಗಂಟೆಗೆ ಮನೆಗೆ ಬಂದಾಗ ಪುಸ್ತಕ ಓದ್ತಿದ್ರು. ಅವರಿಗೆ ನಿದ್ರೆ ಬರದಿದ್ರೆ ನಿದ್ದೆ ಮಾತ್ರೆ ತೆಗೆದುಕೊಳ್ತಿದ್ರು. ಎಂದಿನಂತೆ ಮಾತ್ರೆ ತೆಗೆದುಕೊಂಡಿದ್ದಾರೆ ಎಂದು ತಿಳಿದಿದ್ದೆ. ಆದರೆ ನಿನ್ನೆ ಹೆಚ್ಚು ನಿದ್ದೆ ಮಾತ್ರೆ ಸೇವಿಸಿದ್ದು ವಿಷಯ ತಿಳಿದ ಕೂಡಲೇ ಆಸ್ಪತ್ರೆಗೆ ದಾಖಲಿಸಿದೆವು ಎಂದು ಹೇಳಿದ್ರು. ನಿದ್ದೆ ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ತಮ್ಮ ರಾಜಕೀಯ ಕಾರ್ಯದರ್ಶಿ ಎನ್ಆರ್ ಸಂತೋಷ್ರ ಆರೋಗ್ಯವನ್ನು ಸಿಎಂ ಬಿಎಸ್ ಯಡಿಯೂರಪ್ಪ ವಿಚಾರಿಸಿದರು. ಬಳಿಕ ಮಾತಾಡಿದವರು, ಸಂತೋಷ್ ಚೆನ್ನಾಗಿ ಮಾತನಾಡ್ತಿದ್ದಾನೆ. ನಾನು ಸಂತೋಷ್ ಪತ್ನಿ ಜೊತೆ ಮಾತನಾಡಿದ್ದೇನೆ ಎಂದು ಎಂಎಸ್ ರಾಮಯ್ಯ ಆಸ್ಪತ್ರೆ ಬಳಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದರು. ಸಿಎಂ ರಾಜಕೀಯ ಕಾರ್ಯದರ್ಶಿ ಎನ್ಆರ್ ಸಂತೋಷ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆತ್ಮಹತ್ಯೆಗೆ ಯತ್ನಿಸಿದ ಆರೋಪದಡಿ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಐಪಿಸಿ ಸೆಕ್ಷನ್ 309 ಅಡಿ ಸಂತೋಷ್ ವಿರುದ್ಧ ಪ್ರಕರಣ ರಿಜಿಸ್ಟರ್ ಆಗಿದ್ದು, ಪೊಲೀಸರು ತನಿಖೆ ಕೈಗೊಂಡಿದ್ದು, ಎನ್ಆರ್ ಸಂತೋಷ್ ಪತ್ನಿ ಜಾಹ್ನವಿ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸಂತೋಷ್ ಆರೋಗ್ಯ ಚೇತರಿಕೆ ಬಳಿಕ ಅವರಿಂದಲೂ ಹೇಳಿಕೆ ಪಡೆಯಲಿದ್ದಾರೆ. ಸಿಎಂ ಬಿಎಸ್ ಯಡಿಯೂರಪ್ಪ ರಾಜಕೀಯ ಕಾರ್ಯದರ್ಶಿ ಎನ್ಆರ್ ಸಂತೋಷ್ ಆತ್ಮಹತ್ಯೆಗೆ ಯತ್ನಿಸಿದ ಹಿಂದೆ ರಾಜಕೀಯ ಕಾರಣವಿದೆಯಾ ಅನ್ನೋ ಚರ್ಚೆ ಶುರುವಾಗಿದೆ. ರಾಜೀನಾಮೆ ಕೊಡಲು ಸೂಚಿಸಿದ್ದರಿಂದಲೇ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎಂದು ಗುಸುಗುಸು ಕೇಳಿಬರ್ತಿದೆ. ಅಲ್ಲದೆ ಸಂತೋಷ್ ಆತ್ಮಹತ್ಯೆ ಯತ್ನದ ಬಗ್ಗೆ ವಿಧಾನಸೌಧ ಪಡಸಾಲೆಯಲ್ಲೂ ಚರ್ಚೆಯಾಗುತ್ತಿದೆ. ಇದೇ ಮೇ 28ರಿಂದ ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿದ್ದ ಸಂತೋಷ್ ಸಿಎಂ ಸಂಬಂಧಿಯೂ ಆಗಿದ್ದಾರೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಆತ್ಮಹತ್ಯೆ ಯತ್ನ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದ್ದು, ಆ ಒಂದು ವಿಡಿಯೋವೇ ಸಂತೋಷ್ ಆತ್ಮಹತ್ಯೆ ಯತ್ನಕ್ಕೆ ಕಾರಣವಾಯಿತಾ ಅನ್ನೋ ಚರ್ಚೆ ಶುರುವಾಗಿದೆ. ಇದರ ಬಗ್ಗೆ ಕಾರವಾರದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದು, ಆತ್ಮಹತ್ಯೆ ಯತ್ನದಲ್ಲಿ ಗೌಪ್ಯ ವಿಚಾರ ಅಡಗಿದ್ದು ಬೇರೆ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ರು. ಯಾವುದೋ ವಿಡಿಯೋ ಮಾಡಿ ದೆಹಲಿ ನಾಯಕರಿಗೆ ತಲುಪಿಸಿದ್ದಾರಂತೆ. ವಿಡಿಯೋವನ್ನ ಎಂಎಲ್ಸಿ ಮಿನಿಸ್ಟರ್ ಕೈಗೆ ಕೊಟ್ಟಿದ್ದಾರಂತೆ. ಹೀಗಾಗಿ ಬೇಜಾರಾಗಿ ಸಂತೋಷ್ ಆತ್ಮಹತ್ಯೆಗೆ ಯತ್ನಿಸಿರಬಹುದು ಎಂದು ಡಿಕೆಶಿ ಹೇಳಿದ್ರು. ಸಂತೋಷ್ ಆತ್ಮಹತ್ಯೆ ಯತ್ನ ಬೆನ್ನಲ್ಲೇ ಬಿವೈ ವಿಜಯೇಂದ್ರ ಸಿಎಂ ಯಡಿಯೂರಪ್ಪರನ್ನ ಭೇಟಿಯಾದರು. ರಾಜಕೀಯ ವಲಯದಲ್ಲಿ ವದಂತಿಗೆ ಸಂತೋಷ್ ಪ್ರಕರಣ ಕಾರಣವಾಗಿದ್ದು, ಬಿವೈ ವಿಜಯೇಂದ್ರಗೆ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಮರಿಸ್ವಾಮಿ ಸಾಥ್ ಕೊಟ್ಟರು. ಇನ್ನು ಸಂತೋಷ್ ಆತ್ಮಹತ್ಯೆ ಯತ್ನದ ಬಗ್ಗೆ ಪ್ರತಿಕ್ರಿಯಿಸಿದ ವಿಜಯೇಂದ್ರ, ಆತ್ಮಹತ್ಯೆ ಯತ್ನದ ಬಗ್ಗೆ ಊಹಾಪೋಹಗಳಿಗೆ ಉತ್ತರ ಕೊಡಲ್ಲ ಅಂತ ಹೇಳಿದರು. ಸಿಎಂ ರಾಜಕೀಯ ಕಾರ್ಯದರ್ಶಿ ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆಂದು ಮಾಧ್ಯಮಗಳಿಂದ ನನಗೆ ಮಾಹಿತಿ ತಿಳಿಯಿತು ಎಂದು ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದರು. ಬೆಳಗಾವಿಯಲ್ಲಿ ಮಾತಾಡಿದ ಅವರು, ಖಾಸಗಿ ವಿಚಾರದ ಬಗ್ಗೆ ನಾನು ಉತ್ತರ ಕೊಡೋಕೆ ಇಷ್ಟಪಡಲ್ಲ. ಅವನಿಗೆ ವೈಯಕ್ತಿಕ ಸಮಸ್ಯೆ 100 ಇರುತ್ತೆ. ಅದರ ಬಗ್ಗೆ ಅವರ ಮನೆಯವರನ್ನ ಕೇಳಬೇಕು ಅಂತ ತಿಳಿಸಿದರು. ಅಲ್ಲದೆ ಸುಮ್ಮನೆ ಹೇಳಿಕೆ ಕೊಟ್ಟು ಬಿಜೆಪಿ ಮೇಲೆ ಆಪಾದಿಸಬಾರದು. ಇದನ್ನು ಜೆಡಿಎಸ್ ಕಾಂಗ್ರೆಸ್ನವರು ಮಾಡಿದ್ದಾರೆನ್ನಲು ಆಗುತ್ತಾ ಅಂತ ಪ್ರಶ್ನಿಸಿದರು. ಡಿಕೆಶಿಗೆ ಈಶ್ವರಪ್ಪ ಹಾಕಿದ ಸವಾಲ್ ಏನು? ರಮೇಶ್ ಜಾರಕಿಹೊಳಿಯನ್ನ ಎಂಟಿಬಿ ಭೇಟಿಯಾಗಿದ್ದೇಕೆ? 86 ಲಕ್ಷ ಮೌಲ್ಯದ ಚಿನ್ನ ಜಪ್ತಿ ಮಾಡಿದ್ದೆಲ್ಲಿ? ನೋಡೋಣ ಸಮಗ್ರ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಆತ್ಮಹತ್ಯೆಗೆ ಯತ್ನಿಸಿದ ಸಿಎಂ ಬಿಎಸ್ವೈ ರಾಜಕೀಯ ಕಾರ್ಯದರ್ಶಿ ಎನ್ಆರ್ ಸಂತೋಷ್ ಆರೋಗ್ಯ ಚೆನ್ನಾಗಿದೆ ಅಂತ ವೈದ್ಯರು ತಿಳಿಸಿದ್ದಾರೆ. ಎಂಎಸ್ ರಾಮಯ್ಯ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ನರೇಶ್ ಶೆಟ್ಟಿ ಮತ್ತು ಡಾಕ್ಟರ್ ದೀಪಕ್ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ. ಸಂತೋಷ್ ಬೆಳಗ್ಗೆ ಉಪಹಾರ ಸೇವಿಸಿದ್ದಾರೆ. ಮಧ್ಯಾಹ್ನದ ಹೊತ್ತಿಗೆ ವಾರ್ಡ್ಗೆ ಶಿಫ್ಟ್ ಮಾಡ್ತೇವೆ. 1-2 ದಿನದಲ್ಲಿ ಸಂತೋಷ್ರನ್ನ ಡಿಸ್ಚಾರ್ಜ್ ಮಾಡಲಾಗುತ್ತೆ ಅಂತ ವೈದ್ಯರು ತಿಳಿಸಿದ್ದಾರೆ.
ಸಿಎಂ ರಾಜಕೀಯ ಕಾರ್ಯದರ್ಶಿ ಆತ್ಮಹತ್ಯೆ ವಿಚಾರದ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಕಂದಾಯ ಸಚಿವರು, ರಾಜಕೀಯ ಒತ್ತಡವೆಂದು ಸಂತೋಷ್ ಕುಟುಂಬಸ್ಥರು ಹೇಳ್ತಿದ್ದಾರೆ. ಸಂತೋಷ್ ಗುಣಮುಖರಾದ ಬಳಿಕ ಏನ್ ಹೇಳ್ತಾರೋ ನೋಡೋಣ ಅಂತ ಪ್ರಶ್ನಾರ್ಥವಾಗಿ ಮಾತನಾಡಿದ್ದಾರೆ. ಇನ್ನು ಡಿಕೆಶಿ ನೀಡಿದ್ದ ವಿಡಿಯೋ ಹೇಳಿಕೆಗೆ ಪ್ರತಿಕ್ರಿಯಿಸಿ, ಡಿಕೆಶಿ ನಿರಂತರವಾಗಿ ಇಂತಹ ಸುಳ್ಳು ಆರೋಪ ಮಾಡ್ತಿರ್ತಾರೆ ಅಂತ ಆರ್ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ. ಸಂತೋಷ್ ಆತ್ಮಹತ್ಯೆ ಯತ್ನ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮುಟ್ಟಾಳತನದ ಹೇಳಿಕೆ ನೀಡಿದ್ದಾರೆ ಎಂದು ಸಚಿವ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ನಡೆಸಿದರು. ಬೆಳಗಾವಿಯಲ್ಲಿ ಮಾತಾಡಿದ ಅವರು, ಇಂಥ ಹೇಳಿಕೆ ನೀಡುವುದಕ್ಕೆ ಡಿಕೆಶಿಗೆ ನಾಚಿಕೆ ಆಗಬೇಕು. ವಿಡಿಯೋ ಇದೆ ಎಂದು ಹೇಳುವುದು ದಿಕ್ಕು ತಪ್ಪಿಸುವ ಕೆಲಸ. ಅವರ ಬಳಿ ವಿಡಿಯೋ ಇದ್ದರೆ ಬಿಡುಗಡೆ ಮಾಡಲಿ. ಜೊತೆಗೆ ವಿಡಿಯೋ ಬಗ್ಗೆ ಪ್ರಸ್ತಾಪಿಸಿರುವ ಪರಿಷತ್ ಸದಸ್ಯರು ಯಾರು ಎಂಬುದನ್ನಾದರೂ ಹೇಳಬೇಕು ಎಂದು ಡಿಕೆಶಿಗೆ ಈಶ್ವರಪ್ಪ ಸವಾಲ್ ಹಾಕಿದರು. ಎನ್ಆರ್ ಸಂತೋಷ್ ಆತ್ಮಹತ್ಯೆ ಯತ್ನ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಮಾಜಿ ಸಿಎಂ ಸಿದ್ದರಾಮಯ್ಯ, ಸಂತೋಷ್ ಯಾರ್ರೀ, ಅವರ ಸಮಸ್ಯೆ ನಮ್ಗೇನ್ ಗೊತ್ತು ಅಂತ ಹೇಳಿದ್ರು. ಆತ್ಮಹತ್ಯೆ ಯತ್ನಕ್ಕೆ ರಾಜಕೀಯ ಒತ್ತಡ ಅನ್ನೋದು ನನ್ಗೇನ್ ಗೊತ್ತಿಲ್ಲ. ವಿಚಾರಣೆ ನಂತರ ಎಲ್ಲವೂ ಹೊರಬರುತ್ತೆ ಎಂದು ತಿಳಿಸಿದ್ರು. ಇನ್ನು ಬಿಜೆಪಿ ವಲಸಿಗ ಶಾಸಕರ ಸಭೆ ಬಗ್ಗೆ ಪ್ರತಿಕ್ರಿಯೆಗೆ ನಿರಾಕರಿಸಿದ್ದ ಸಿದ್ದರಾಮಯ್ಯ, ಅವರು ವ್ಯಾಪಾರ ಮಾಡಿಕೊಂಡು ಅಲ್ಲಿಗೆ ಹೋದವರು, ಅವರ ವ್ಯಾಪಾರಗಳು ಏನೇನಿವೆಯೋ ಎಂದು ಹೇಳಿದ್ರು. ಮಿತ್ರ ಮಂಡಳಿ ಸಭೆ ಬೆನ್ನಲ್ಲೇ ಬಿಜೆಪಿಯಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ನಡೆಯುತ್ತಿದೆ. ನಿನ್ನೆ ಸಭೆಯಲ್ಲಿ ಭಾಗಿಯಾಗಿದ್ದ ವಿಧಾನ ಪರಿಷತ್ ಸದಸ್ಯ ಎಂಟಿಬಿ ನಾಗರಾಜ್ ಇಂದು ಸಚಿವ ರಮೇಶ್ ಜಾರಕಿಹೊಳಿ ನಿವಾಸಕ್ಕೆ ಭೇಟಿ ನೀಡಿದರು. ಬೆಂಗಳೂರಿನ ಸದಾಶಿವನಗರದಲ್ಲಿರುವ ನಿವಾಸಕ್ಕೆ ಭೇಟಿ ನೀಡಿ ಚರ್ಚಿಸಿದರು. ಬಿಜೆಪಿ ಶಾಸಕ ರಾಜುಗೌಡ ಕೂಡ ಜೊತೆಯಲ್ಲಿದ್ದರು. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ 86 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನವನ್ನ ಕಸ್ಟಮ್ಸ್ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ವಿದೇಶದಿಂದ ಪೇಸ್ಟ್ ರೂಪದಲ್ಲಿ ಚಿನ್ನ ಕೊರಿಯರ್ ಮೂಲಕ ಬರ್ತಿರೋ ಬಗ್ಗೆ ಆಫೀಸರ್ಸ್ ಹದ್ದಿನ ಕಣ್ಣಿಟ್ಟಿದ್ರು. ಆ ಬಳಿಕ ನಿಲ್ದಾಣದ ಕಾರ್ಗೋ ವಿಭಾಗಕ್ಕೆ ಬಂದ ಚಿನ್ನವನ್ನ ವಶಕ್ಕೆ ಪಡೆದಿದ್ದಾರೆ. ಸದ್ಯ ತನಿಖೆ ಕೈಗೊಂಡಿದ್ದಾರೆ. ಮರಾಠ ಅಭಿವೃದ್ಧಿ ನಿಗಮ ರಚನೆ ಖಂಡಿಸಿ ಬೆಂಗಳೂರಿನ ಕೆಆರ್ ಪುರಂನಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆದು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇದೇ ವೇಳೆ ಸಿಎಂ ಬಿಎಸ್ವೈ ವಿರುದ್ಧ ವಾಟಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದು, ಬಿಎಸ್ವೈ ಸುಳ್ಳುಗಾರ, ಮೋಸ ಮಾಡ್ತಾರೆ, ಯಾವ ಸಮುದಾಯದವರು ಯಡಿಯೂರಪ್ಪರನ್ನ ನಂಬಬೇಡಿ ಎಂದು ಕಿಡಿಕಾರಿದ್ರು. ಇನ್ನು ಕರ್ನಾಟಕ ಬಂದ್ ವೇಳೆ ಊಟ ನೀರು ಸಿಗಲ್ಲ, ಹೀಗಾಗಿ ಸಾರ್ವಜನಿಕರು ಯಾರು ಹೊರಗಡೆ ಬರಬೇಡಿ, ತಾಕತ್ತಿದ್ರೆ ನಮ್ಮ ಬಂದ್ ನಿಲ್ಲಿಸಿ ಎಂದು ರಾಜ್ಯ ಸರ್ಕಾರಕ್ಕೆ ಸವಾಲ್ ಹಾಕಿದ್ರು. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿಯಲ್ಲಿ ಅಬಕಾರಿ ಪೊಲೀಸರು ದಾಳಿ ನಡೆಸಿ ಹಸಿ ಗಾಂಜಾ ಜಪ್ತಿ ಮಾಡಿದ್ದಾರೆ. ಪಟ್ಟಣದ ಯಲ್ಲಾಲಿಂಗ ಮಠ ಹಿಂಭಾಗದಲ್ಲಿ ಬೆಳೆದಿದ್ದ 19 ಕೆಜಿ ಗಾಂಜಾ ವಶಕ್ಕೆ ಪಡೆದಿದ್ದಾರೆ. ದಾಳಿ ವೇಳೆ ಗಾಂಜಾ ಬೆಳೆದಿದ್ದ ಆರೋಪಿ ಪರಾರಿಯಾಗಿದ್ದು, ಅಬಕಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನ ಶಿವಪುರ ತಾಂಡಾದ ಬಳಿಯ ಜಮೀನಿಗೆ ನುಗ್ಗಿದ ಕಾಡಾನೆ ಹಿಂಡನ್ನ ಕಾಡಿನತ್ತ ಅಟ್ಟಲಾಗಿದೆ. 6 ಆನೆಗಳ ಹಿಂಡು ಜಮೀನಿನತ್ತ ಬರ್ತಿದ್ದಂತೆ ಅರಣ್ಯ ಸಿಬ್ಬಂದಿ, ಗ್ರಾಮಸ್ಥರು ಅರಣ್ಯದತ್ತ ಓಡಿಸಿದ್ದಾರೆ. ಈ ವೇಳೆ ದೂರದಿಂದಲೇ ಆನೆಗಳ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಯುವಕರು ಸಂತೋಷಪಟ್ಟರು. ನಾಡಿನತ್ತ ಬಂದಿದ್ದ ಆನೆಗಳನ್ನ ಕಾಡಿನತ್ತ ಓಡಿಸಲಾಗಿದೆ. ಪಿನ್ ಒಟಿಪಿ ಪಡೆದು ವಂಚನೆ ಮಾಡಿದ್ದೇಗೆ, ಕಾರಿನ ಗಾಜು ಒಡೆದು 10 ಲಕ್ಷಕ್ಕೆ ಕನ್ನ ಹಾಕಿದ್ದಲ್ಲಿ, ವಿವಾದ ಸೃಷ್ಟಿಸಿದ್ದೇಗೆ, ಜೀಪ್ ಮೇಲಿನ ಮಾಡೆಲ್ ಫೋಟೋ, ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ದಾವಣಗೆರೆಯಲ್ಲಿ ಬ್ಯಾಂಕ್ ಅಧಿಕಾರಿ ಹೆಸರಲ್ಲಿ ಮಹಿಳೆಯೊಬ್ಬರಿಗೆ ದುಷ್ಕರ್ಮಿಯೊಬ್ಬ ವಂಚಿಸಿದ್ದಾನೆ. ಬಸವನಗರದ ಪಿಎಸ್ ಅರ್ಚನಾ ಅನ್ನೋರಿಗೆ ವಂಚಕ ಕರೆ ಮಾಡಿದ್ದಾನೆ. ನಿಮ್ಮ ಎಟಿಎಂ ಕಾರ್ಡ್ ಬ್ಲಾಕ್ ಆಗಿದ್ದು ರಿನಿವಲ್ ಮಾಡಬೇಕಿದೆ ಅಂತ ಎಟಿಎಂ ಪಿನ್ ನಂಬರ್, ಒಟಿಪಿ ನಂಬರ್ ಪಡೆದಿದ್ದಾನೆ. ಬಳಿಕ ಅರ್ಚನಾರ ಖಾತೆಯಲ್ಲಿದ್ದ 49,391 ರೂಪಾಯಿ ಡ್ರಾ ಮಾಡಿ ವಂಚಿಸಿದ್ದಾನೆ. ಈ ಬಗ್ಗೆ ದಾವಣಗೆರೆ ಸಿಇಎನ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಮೈಸೂರಿನ ವಿವಿಪುರಂನಲ್ಲಿ ನಿಲ್ಲಿಸಿದ್ದ ಕಾರಿನ ಗಾಜು ಒಡೆದು ದುಷ್ಕರ್ಮಿಗಳು ಹಣ ದೋಚಿದ್ದಾರೆ. ಪ್ರಿಯಾಪಟ್ಟಣದ ಮನೋಜ್ ಕುಮಾರ್ ಅನ್ನೋರು ಕಾರು ನಿಲ್ಲಿಸಿ ಬ್ಯಾಂಕ್ಗೆ ಹೋಗಿ ಬರುವಷ್ಟರಲ್ಲಿ ಖದೀಮರು 10 ಲಕ್ಷಕ್ಕೆ ಕನ್ನ ಹಾಕಿದ್ದಾರೆ. ಚಿನ್ನ ಬೆಳ್ಳಿ ವ್ಯಾಪಾರಿಯಾಗಿರುವ ಮನೋಜ್ ಕುಮಾರ್ ವ್ಯಾಪಾರದ ನಿಮಿತ್ತ ಹಣದ ಜೊತೆ ಮೈಸೂರಿಗೆ ಬಂದಿದ್ದಾಗ ಕಾರಿನ ಗಾಜು ಪಡೆದು ದುಷ್ಕರ್ಮಿಗಳು ಹಣ ದೋಚಿದ್ದಾರೆ. ಸ್ಥಳಕ್ಕೆ ವಿವಿಪುರಂ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.
ದಾವಣಗೆರೆ ಜಿಲ್ಲೆ ಹರಿಹರದ ಮಲೇಬೆನ್ನೂರು ಬಳಿ ಅಕ್ರಮವಾಗಿ ಜಾನುವಾರು ಸಾಗಿಸುತ್ತಿದ್ದ ಓರ್ವ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರು ಮೂಲದ ಸಂಜಯ್ ಅನ್ನೋರ ಮಾಹಿತಿ ಆಧರಿಸಿ ಪೊಲೀಸರು ದಾಳಿ ಮಾಡಿ 7 ಜಾನುವಾರು ರಕ್ಷಿಸಿದ್ದಾರೆ. ಮುನಾಫ್ ಸಾಬ್ ಎಂಬಾತನನ್ನು ಬಂಧಿಸಿದ್ದಾರೆ. ದಾಳಿ ಮಾಡುತ್ತಲೇ ಪರಾರಿಯಾದ ಮತ್ತಿಬ್ಬರಿಗೆ ಮಲೇಬೆನ್ನೂರು ಠಾಣೆ ಪೊಲೀಸರು ಬಲೆ ಬೀಸಿದ್ದಾರೆ. ಮೈಸೂರು ಜಿಲ್ಲೆ ಹುಣಸೂರು ಠಾಣೆ ಪೊಲೀಸರು 2 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಬಂಧಿತ ಕುಮಾರ್ ಸತ್ಯರಾಜ್ ಅನ್ನೋರು ಅಕ್ರಮವಾಗಿ ಗಂಧದ ಚಕ್ಕೆ ಸಾಗಿಸುತ್ತಿದ್ದಾಗ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಆರೋಪಿಗಳಿಂದ 7 ಕೆಜಿ 300 ಗ್ರಾಂ ಶ್ರೀಗಂಧದ ಚಕ್ಕೆಯನ್ನ ವಶಕ್ಕೆ ಪಡೆದಿದ್ದಾರೆ. ಈ ಬಗ್ಗೆ ಹುಣಸೂರು ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಬೀರತಮ್ಮನಹಳ್ಳಿಯಲ್ಲಿ ವ್ಯಕ್ತಿಯೊಬ್ಬ ವಿದ್ಯುತ್ ಕಂಬ ಏರಿ ಜನರಲ್ಲಿ ಆತಂಕ ಸೃಷ್ಟಿಸಿದ್ದ. ಪಿತ್ರಾರ್ಜಿತ ಸೈಟ್ ಮಾರಿ ಹಣ ಕೊಡುವಂತೆ ಒತ್ತಾಯಿಸಿ ವೆಂಕಟೇಶ್ ಎಂಬಾತ ಕರೆಂಟ್ ಕಂಬ ಏರಿದ್ದ. ಸಹೋದರ ಶಿವಣ್ಣ ನಿವೇಶನ ಮಾರಲು ಬಿಡ್ತಿಲ್ಲ ಅಂತ ಆರೋಪಿಸಿ ಕಂಬ ಏರಿದ್ದ ವೆಂಕಟೇಶ್ನನ್ನ ಗ್ರಾಮಸ್ಥರು ಮನವೊಲಿಸಿ ಕೆಳಗೆ ಇಳಿಸಿದ್ದಾರೆ. ವಿದ್ಯುತ್ ಸಂಪರ್ಕ ಇಲ್ಲದ ಕಾರಣ ಅನಾಹುತವೊಂದು ತಪ್ಪಿದೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದಲ್ಲಿ ಮಾಡೆಲ್ ತರ ಇರೋ ಅಪರಿಚಿತೆಯೊಬ್ಬಳು ಅರಣ್ಯ ಇಲಾಖೆ ಜೀಪ್ ಏರಿ ಕ್ಲಿಕ್ಕಿಸಿಕೊಂಡ ಫೋಟೋ ವೈರಲ್ ಆಗಿದೆ. ಮಂಚಿಕೇರಿ ಅರಣ್ಯ ವ್ಯಾಪ್ತಿಗೆ ಸೇರಿದ ಕೆಟ್ಟ ಜೀಪ್ ಅನ್ನ ಪ್ರವಾಸಿ ಮಂದಿರದಲ್ಲಿ ನಿಲ್ಲಿಸಲಾಗಿತ್ತು. ಆದರೆ ಮಹಿಳೆ ವಿವಿಧ ಭಂಗಿಯಲ್ಲಿ ಜೀಪ್ ಬಾನೆಟ್ ಏರಿ ಫೋಟೋ ತೆಗೆಸಿಕೊಂಡಿದ್ದು ವಾಹನವನ್ನು ದುರುಪಯೋಗಪಡಿಸಿಕೊಂಡಿದ್ದಾಳೆ. ಹೀಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಯಲ್ಲಾಪುರ ಠಾಣೆಗೆ ದೂರು ನೀಡಿದ್ದಾರೆ. ಮೈಸೂರಿನ ಜಯಚಾಮರಾಜೇಂದ್ರ ಮೃಗಾಲಯದಲ್ಲಿ ಜಿರಾಫೆ ಮರಿಯೊಂದು ಅಸುನೀಗಿದೆ. ಬಬ್ಲಿ ಅನ್ನೋ ಜಿರಾಫೆ ಮಂಗಳವಾರ ಮರಿಗೆ ಜನ್ಮ ನೀಡಿತ್ತು. ಆದರೆ ಹುಟ್ಟಿದ ಬಳಿಕ ಮರಿ ಹಾಲು ಕುಡಿದಿರಲಿಲ್ಲ. ಹೀಗಾಗಿ ಮೃಗಾಲಯದ ಸಿಬ್ಬಂದಿ ಬಾಟಲ್ ಮೂಲಕ ಜಿರಾಫೆ ಮರಿಗೆ ಹಾಲು ಕುಡಿಸುವ ಯತ್ನ ಮಾಡಿದ್ರು. ಹೀಗಿದ್ರೂ ಮರಿ ಬಾಟಲ್ ಮೂಲಕ ಹಾಲು ಕುಡಿಯದೆ ಅಸ್ವಸ್ಥಗೊಂಡು ಕೊನೆಯುಸಿರೆಳೆದಿದೆ. ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಹೀರಾಮಣಿ ತಾಂಡಾದಲ್ಲಿ ಕ್ರಿಮಿನಾಶಕ ಸಿಂಪಡಣೆ ಬಳಿಕ ತೊಗರಿಬೇಳೆ ಒಣಗಿದೆ. ರೈತ ದಶರಥ ಎಂಬಾತ ಕೀಟ ನಿಯಂತ್ರಣ, ಉತ್ತಮ ಫಸಲಿಗಾಗಿ 15 ದಿನಗಳ ಹಿಂದೆ 15 ಎಕರೆ ಬೆಳೆಗೆ ಕ್ರಿಮಿನಾಶಕ ಹೊಡೆದಿದ್ದ. ಪ್ರೋಟಾನ್ ಮತ್ತು ಬಲವಾನ್ ಔಷಧ ಸಿಂಪಡಣೆ ಬಳಿಕ ಬೆಳೆ ಹಾಳಾಗಿದ್ದು ಕ್ರಿಮಿನಾಶಕ ಕಂಪನಿ ವಿರುದ್ಧ ಕ್ರಮ ಆಗ್ರಹಿಸಿದ್ದಾನೆ. ಪರಿಹಾರಕ್ಕೆ ಒತ್ತಾಯಿಸಿದ್ದಾನೆ. ಲಸಿಕೆ ತಯಾರಿಕಾ ಸಂಸ್ಥೆಗಳಿಗೆ ನಮೋ ಸಂಜೀವಿನಿ ಯಾತ್ರೆ ಕೈಗೊಂಡಿದ್ದೇಕೆ? ವಿಜ್ಞಾನಿಗಳ ಜೊತೆ ಪ್ರಧಾನಿ ಚರ್ಚಿಸಿದ್ದೇನು? ಭಾರತದಲ್ಲಿ ತಯಾರಾಗೋ ಮತ್ತೊಂದು ಕೊರೋನಾ ಲಸಿಕೆ ಯಾವುದು? ಇದೆಲ್ಲವನ್ನ ನೋಡೋಣ ಮೋದಿ ಮದ್ದು ನ್ಯೂಸ್ ಟಾಪ್ 9 ನಲ್ಲಿ. ಕೊರೋನಾ 2ನೇ ಅಲೆ ಭೀತಿಯಲ್ಲಿ ಕೇಂದ್ರ ಸರ್ಕಾರ ಶೀಘ್ರವೇ ಲಸಿಕೆಯ ತುರ್ತು ಬಳಕೆಗೆ ಅನುಮತಿ ನೀಡುವ ಸಾಧ್ಯತೆ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಕೊರೋನಾ ಲಸಿಕೆ ತಯಾರಿಕೆಯಲ್ಲಿ ತೊಡಗಿರುವ ಕಂಪನಿಗಳಿಗೆ ಭೇಟಿ ನೀಡಿದ್ದಾರೆ. ದೇಶದಲ್ಲಿ ಕೊರೋನಾ ವೈರಸ್ ಲಸಿಕೆ ಅಭಿವೃದ್ಧಿಯ ಪ್ರಸಕ್ತ ಸ್ಥಿತಿಗತಿಯ ಬಗ್ಗೆ ಖುದ್ದು ಅವಲೋಕನ ನಡೆಸಿದರು. ಅಹಮದಾಬಾದ್, ಪುಣೆಗೆ ಭೇಟಿ ನೀಡಿರೋ ಪ್ರಧಾನಿ ಮೋದಿ ಸಂಜೆ 4:30ಕ್ಕೆ ಹೈದರಾಬಾದ್ಗೆ ಭೇಟಿ ನೀಡಲಿದ್ದಾರೆ. ಬೆಳಗ್ಗೆ 9:30ಕ್ಕೆ ಅಹಮದಾಬಾದ್ನಿಂದ 20 ಕಿಲೋಮೀಟರ್ ದೂರದಲ್ಲಿರೋ ಝೈಡಸ್ ಬಯೋಟೆಕ್ ಪಾರ್ಕ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಿದರು. ಝೈಡಸ್ ಕ್ಯಾಡಿಲಾ ಕಂಪನಿ ಈಗಾಗಲೇ ಕೊರೋನಾಗೆ ಝೈಕೋವಿಡ್ ಡಿ ಅನ್ನೋ ಲಸಿಕೆ ಅಭಿವೃದ್ಧಿಪಡಿಸಿದ್ದು 2ನೇ ಹಂತ ಪೂರ್ಣಗೊಳಿಸಿದೆ. ಝೈಡಸ್ ಬಯೋಟೆಕ್ ಪಾರ್ಕ್ ಭೇಟಿ ವೇಳೆ ಪ್ರಧಾನಿ ಮೋದಿ ವಿಜ್ಞಾನಿಗಳ ಜೊತೆ ಸಮಾಲೋಚನೆ ನಡೆಸಿ ಲಸಿಕೆ ಕುರಿತು ಮಾಹಿತಿ ಸಂಗ್ರಹಿಸಲಿದ್ದಾರೆ. ಕೊರೋನಾ ಲಸಿಕೆ ಉತ್ಪಾದನೆ ಅಭಿವೃದ್ಧಿ ಬಗ್ಗೆ ಅವಲೋಕನಕ್ಕೆ ಮುಂದಾಗಿರೋ ಪ್ರಧಾನಿ ನರೇಂದ್ರ ಮೋದಿ ಅಹಮದಾಬಾದ್ ಬಳಿಕ ಹೈದರಾಬಾದ್ನ ಭಾರತ್ ಬಯೋಟೆಕ್ ಕಂಪನಿಗೆ ಭೇಟಿ ನೀಡಿದ್ದಾರೆ. ಹೈದರಾಬಾದ್ನಿಂದ 50 ಕಿಲೋಮೀಟರ್ ದೂರದಲ್ಲಿರೋ ಹಕಿಂಪೇಟ್ನ ಭಾರತ್ ಬಯೋಟೆಕ್ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ. ಭಾರತ್ ಬಯೋಟೆಕ್ ಕೊರೋನಾ ಲಸಿಕೆ ಕೋವ್ಯಾಕ್ಸಿನ್ನ 3ನೇ ಹಂತದ ಪ್ರಯೋಗ ನಡೆಸುತ್ತಿದೆ. ಲಸಿಕೆ ತಯಾರಿಯಲ್ಲಿ ತೊಡಗಿರುವ ವಿಜ್ಞಾನಿಗಳ ಜೊತೆಗೆ ಲಸಿಕೆ ತಯಾರಿ, ಸಂಶೋಧನೆ, ಜನರಿಗೆ ಲಸಿಕೆ ನೀಡುವ ಬಗ್ಗೆ ನೇರವಾಗಿ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಅಹಮದಾಬಾದ್ನ ಝೈಡಸ್ ಬಯೋಟೆಕ್ ಪಾರ್ಕ್ ಬಳಿ ಮಧ್ಯಾಹ್ನವೇ ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಬೇಕಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಪ್ರವಾಸ ಬದಲಾಗಿದ್ದು ಹೈದರಾಬಾದ್ನಲ್ಲಿರೋ ಭಾರತ್ ಬಯೋಟೆಕ್ಗೆ ಮೋದಿ ಭೇಟಿ ನೀಡಿದ್ದಾರೆ. ನಂತರ ಸಂಜೆ 4:30ಕ್ಕೆ ಪುಣೆಗೆ ಭೇಟಿ ನೀಡಲಿರುವ ಪ್ರಧಾನಿ ಸೆರಮ್ ಇನ್ಸ್ಟಿಟ್ಯೂಟ್ನಲ್ಲಿ ಪರಿಶೀಲನೆ ನಡೆಸಲಿದ್ದಾರೆ.
ಅಹಮದಾಬಾದ್ನ ಝೈಡಸ್ ಬಯೋಟೆಕ್ ಪಾರ್ಕ್ ಬಳಿಕ ಸಂಜೆ ವಿಶ್ವದ ಅತಿದೊಡ್ಡ ಲಸಿಕೆ ಉತ್ಪಾದನಾ ಕೇಂದ್ರವಾಗಿರುವ ಮಹಾರಾಷ್ಟ್ರದ ಪುಣೆಯಲ್ಲಿರೋ ಸೆರಮ್ ಇನ್ಸ್ಟಿಟ್ಯೂಟ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಲಿದ್ದಾರೆ. ಸೆರಮ್ ಇನ್ಸ್ಟಿಟ್ಯೂಟ್ ಬ್ರಿಟನ್ನ ಆಕ್ಸ್ಫರ್ಡ್ ವಿವಿ ಮತ್ತು ಆಸ್ಟ್ರಾಜೆನಿಕಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವ ಕೋವಿಶೀಲ್ಡ್ ಲಸಿಕೆಯನ್ನು ಭಾರತದಲ್ಲಿ ಉತ್ಪಾದಿಸುವ ಮತ್ತು ಪ್ರಯೋಗಕ್ಕೆ ಒಳಪಡಿಸುವ ಗುತ್ತಿಗೆ ಪಡೆದುಕೊಂಡಿದೆ. ಕ್ರೂರಿ ಕೊರೋನಾಗೆ ಮೂಗುದಾರ ಹಾಕಲು ಕಸರತ್ತು ಮಾಡುತ್ತಿದ್ದು ಭಾರತ್ ಬಯೋಟೆಕ್ನ ಕೋವ್ಯಾಕ್ಸಿನ್ ಲಸಿಕೆ 3ನೇ ಹಂತದ ಪ್ರಯೋಗದಲ್ಲಿದೆ. ಕೋವ್ಯಾಕ್ಸಿನ್ ಜೊತೆಗೆ 5 ಲಸಿಕೆಗಳು ವಿವಿಧ ಹಂತದ ಪ್ರಯೋಗದಲ್ಲಿದ್ದು ಭಾರತದಲ್ಲಿ ಜನವರಿ ಅಂತ್ಯ ಫೆಬ್ರವರಿ ಆರಂಭದಲ್ಲಿ ಲಸಿಕೆ ಲಭ್ಯವಾಗುವ ಸಾಧ್ಯತೆ ಇದೆ. ಹೀಗಾಗಿ ಆಸ್ಟ್ರಾಜೆನಿಕಾ ಲಸಿಕೆಯನ್ನ ಭಾರತದಲ್ಲೂ ಉತ್ಪಾದಿಸಲು ಪ್ಲಾನ್ ಮಾಡಿದ್ದು ಸೆರಮ್ ಇನ್ಸ್ಟಿಟ್ಯೂಟ್ ಲಸಿಕೆ ಉತ್ಪಾದಿಸಿ ಭಾರತಕ್ಕೆ ಮೊದಲು ನೀಡಲಿದೆ. ದೇಶದಲ್ಲಿ ಲಸಿಕೆ ಪ್ರಯೋಗದ ಡಾಟಾ ಇನ್ನೊಂದು ತಿಂಗಳಲ್ಲಿ ಲಭ್ಯವಾಗಲಿದೆ. ಹೀಗಾಗಿ ಭಾರತದಲ್ಲಿ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಲಸಿಕೆ ಡಿಸೆಂಬರ್ ಅಂತ್ಯಕ್ಕೆ ತುರ್ತು ಬಳಕೆಗೆ ಅನುಮತಿ ಕೋರಿ ಅರ್ಜಿ ಸಲ್ಲಿಸಲಿದೆ. ಡಿಸೆಂಬರ್ ಅಂತ್ಯದೊಳಗೆ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ 10 ಕೋಟಿ ಡೋಸ್ ಉತ್ಪಾದನೆಯಾಗಲಿದ್ದು 2021ರ ಏಪ್ರಿಲ್ ಅಂತ್ಯದೊಳಗೆ 40 ಕೋಟಿ ಡೋಸ್ ತಯಾರಾಗಲಿದೆ. ರಷ್ಯಾದ ಸ್ಪುಟ್ನಿಕ್ನ 5 ಕೊರೋನಾ ಲಸಿಕೆ 95% ಪರಿಣಾಮಕಾರಿ ಅನ್ನುವುದು ಸಾಬೀತಾದ ಬೆನ್ನಲ್ಲೇ ಭಾರತದಲ್ಲಿ ಲಸಿಕೆ 10 ಕೋಟಿ ಡೋಸ್ ಉತ್ಪಾದಿಸಲು ತೀರ್ಮಾನಿಸಲಾಗಿದೆ. ಹೈದರಾಬಾದ್ ಮೂಲದ ಹೆಟೆರೋ ಔಷಧ ತಯಾರಿಕಾ ಕಂಪನಿಯ ಜೊತೆ ರಷ್ಯಾದ ನೇರ ಹೂಡಿಕೆ ನಿಧಿ ಈ ಬಗ್ಗೆ ಒಪ್ಪಂದ ಮಾಡಿಕೊಂಡಿದೆ. ಹೀಗಾಗಿ ಆಕ್ಸ್ಫರ್ಡ್ ವಿವಿಯ ಕೋವಿಶೀಲ್ಡ್, ಭಾರತ್ ಬಯೋಟೆಕ್ನ ಕೋವ್ಯಾಕ್ಸಿನ್ ಬಳಿಕ ಮತ್ತೊಂದು ಲಸಿಕೆ ಭಾರತದಲ್ಲಿ ಉತ್ಪಾದನೆಯಾಗ್ತಿದೆ. ದೆಹಲಿಯಲ್ಲಿ ರೈತ ಕ್ರಾಂತಿ ಹೇಗಿದೆ? ಸೋಮವಾರ ವಾರಣಾಸಿಗೆ ಮೋದಿ ಭೇಟಿ ನೀಡುವುದೇಕೆ? ಆರ್ಟಿಕಲ್ 370 ರದ್ದು ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಮೊದಲ ಚುನಾವಣೆ ಹೇಗೆ ನಡೆದಿದೆ ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಕೇಂದ್ರ ಸರ್ಕಾರದ ಕೃಷಿ ಕಾಯ್ದೆಯನ್ನ ವಿರೋಧಿಸಿ ದೆಹಲಿ ಚಲೋ ರ್ಯಾಲಿ ಕೈಗೊಂಡಿರುವ ಪಂಜಾಬ್ ಹಾಗೂ ಹರಿಯಾಣ ರೈತರು ದೆಹಲಿ ಪ್ರವೇಶಿಸಿದ್ದಾರೆ. ರಾಷ್ಟ್ರ ರಾಜಧಾನಿಯನ್ನು ಪ್ರವೇಶಿಸಿರುವ ಸಾವಿರಾರು ರೈತರಿಗೆ ಉತ್ತರ ದೆಹಲಿಯ ಬುರಾರಿ ಪ್ರದೇಶದಲ್ಲಿರೋ ನಿರಂಕಾರಿ ಮೈದಾನದಲ್ಲಿ ಶಾಂತಿಯುತ ಪ್ರತಿಭಟನೆ ನಡೆಸಲು ಅವಕಾಶ ನೀಡಿದ್ದು ಕೇಂದ್ರ ಸರ್ಕಾರದ ಅನ್ನದಾತನ ಕಿಚ್ಚು ಜೋರಾಗಿದೆ. ಹಲವು ಅಡೆತಡೆ ಸಂಘರ್ಷದ ಬಳಿಕ ರೈತರು ದೆಹಲಿ ಪ್ರವೇಶಿಸಿದ್ದಾರೆ. ಟಿಕ್ರಿ ಗಡಿ ಮೂಲಕ ಸಾವಿರಾರು ರೈತರು ದೆಹಲಿಗೆ ಲಗ್ಗೆ ಇಟ್ಟಿದ್ದು ಕೇಂದ್ರದ ವಿರುದ್ಧ ಆಕ್ರೋಶದ ಜ್ವಾಲೆ ಉಗುಳುತ್ತಿದ್ದಾರೆ. ಆದರೆ ಸಿಂಘು ಗಡಿ ಮೂಲಕ ದೆಹಲಿಗೆ ಆಗಮಿಸಲು ರೈತರಿಗೆ ಅನುಮತಿ ನೀಡಿಲ್ಲ. ಹೀಗಾಗಿ ಸಿಂಘು ಗಡಿಯಲ್ಲಿ ಪ್ರಕ್ಷುಬ್ಧ ವಾತಾವರಣವಿದ್ದು ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಕೇಂದ್ರ ಸರ್ಕಾರ ಕೃಷಿ ತಿದ್ದುಪಡಿ ಕಾಯ್ದೆ ಹಿಂಪಡೆಯಲು ಆಗ್ರಹಿಸಿ ಅನ್ನದಾತರ ಆಕ್ರೋಶ ಮುಗಿಲು ಮುಟ್ಟಿದೆ. ದೆಹಲಿ ಚಲೋಗೆ ಹಲವು ರೈತ ಸಂಘಟನೆಗಳು ಬೆಂಬಲ ಸೂಚಿಸಿದ್ದು ಟ್ರ್ಯಾಕ್ಟರ್ಗಳಲ್ಲಿ ದೆಹಲಿಯತ್ತ ಮುನ್ನುಗ್ಗುತ್ತಿದ್ದಾರೆ. ಸಿಂಘಾ ಬಾರ್ಡರ್ನಲ್ಲಿ ರೈತರನ್ನ ತಡೆದಿರೋ ಪೊಲೀಸರು ದೆಹಲಿ ಪ್ರವೇಶಕ್ಕೆ ಅನುಮತಿ ನೀಡಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ನವೆಂಬರ್ 30ರ ಸೋಮವಾರ ವಾರಣಾಸಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಲಿದ್ದಾರೆ. ವಾರಣಾಸಿ ಪ್ರಯಾಗರಾಜ್ ನಡುವಿನ ಹೆದ್ದಾರಿ ಉದ್ಘಾಟನೆ ನೆರವೇರಿಸಿರುವ ಪ್ರಧಾನಿ ಗಂಗಾ ನದಿಯಲ್ಲಿ ಬೋಟ್ ರೈಡ್ ನಡೆಸಿ ಕಾಶಿ ವಿಶ್ವನಾಥ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಇದೇ ವೇಳೆ ಕಾಶಿ ವಿಶ್ವನಾಥ ಕಾರಿಡಾರ್ ಪ್ರಗತಿ ಪರಿಶೀಲಿಸಲಿದ್ದು ವಾರಣಾಸಿಯಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮೋದಿ ಭಾಷಣ ಮಾಡಲಿದ್ದಾರೆ. ಬಿಹಾರ ಉಪಮುಖ್ಯಮಂತ್ರಿ ಸ್ಥಾನ ವಂಚಿತ ಸುಶೀಲ್ ಕುಮಾರ್ ಮೋದಿಗೆ ಬಿಹಾರದ ಏಕೈಕ ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ಬಿಜೆಪಿ ಟಿಕೆಟ್ ನೀಡಿದೆ. ರಾಮ್ವಿಲಾಸ್ ಪಾಸ್ವಾನ್ ನಿಧನದಿಂದ ತೆರವಾದ ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ಸುಶೀಲ್ ಕುಮಾರ್ ಮೋದಿ ಈಗ ಅಭ್ಯರ್ಥಿಯಾಗಿದ್ದಾರೆ. ಕೇಂದ್ರದಲ್ಲಿ ಸುಶೀಲ್ ಕುಮಾರ್ ಮೋದಿಗೆ ಸಚಿವ ಸ್ಥಾನ ನೀಡುವ ಸಾಧ್ಯತೆ ಇದೆ. ಲವ್ ಜಿಹಾದ್ ವಿರುದ್ಧ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರ ಸಮರ ಸಾರಿದೆ. ಲವ್ ಜಿಹಾದ್ ತಡೆ ಸುಗ್ರೀವಾಜ್ಞೆಗೆ ಉತ್ತರ ಪ್ರದೇಶ ರಾಜ್ಯಪಾಲರು ಅಂಕಿತ ಹಾಕಿದ್ದು ಉತ್ತರ ಪ್ರದೇಶದಲ್ಲಿ ಈಗ ಲವ್ ಜಿಹಾದ್ ಶಿಕ್ಷಾರ್ಹ ಅಪರಾಧವಾಗಿದೆ. ಸುಗ್ರೀವಾಜ್ಞೆಯ ಪ್ರಕಾರ ಬೇರೆ ಧರ್ಮದಲ್ಲಿ ಮದುವೆಯಾಗಲು ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯುವುದು ಕಡ್ಡಾಯವಾಗಿರಲಿದೆ. ಅಲ್ಲದೆ ಅನುಮತಿ ಇಲ್ಲದೆ ಮದುವೆಯಾದರೆ ಅಥವಾ ಮತಾಂತರಗೊಂಡರೆ 6 ತಿಂಗಳ 3 ವರ್ಷಗಳವರೆಗೆ ಶಿಕ್ಷೆಯ ಜೊತೆಗೆ 10,000 ರೂಪಾಯಿ ದಂಡ ಪಾವತಿಸಬೇಕು.
ಉತ್ತರ ಪ್ರದೇಶದಲ್ಲಿ ಕೇಸರಿ ಕಹಳೆ ಮೊಳಗಿಸಿರುವ ಸಿಎಂ ಯೋಗಿ ಆದಿತ್ಯನಾಥ್ ದಕ್ಷಿಣದಲ್ಲೂ ಹವಾ ಎಬ್ಬಿಸಲು ಮುಂದಾಗಿದ್ದಾರೆ. ಹೈದರಾಬಾದ್ ಮಹಾನಗರ ಪಾಲಿಕೆ ಚುನಾವಣೆ ಪ್ರಚಾರಕ್ಕಾಗಿ ಸಿಎಂ ಯೋಗಿ ಆದಿತ್ಯನಾಥ್ ಇಂದು ಹೈದರಾಬಾದ್ಗೆ ಆಗಮಿಸಲಿದ್ದಾರೆ. ಹೈದರಾಬಾದ್ನ ಜೇಡಿಮಟ್ಲ ಪ್ರದೇಶದಿಂದ ಕುಕಟಪಲ್ಲಿಯವರೆಗೆ ರೋಡ್ ಶೋ ನಡೆಸಲಿರುವ ಯೋಗಿ ಸಂಜೆ 6 ಗಂಟೆಗೆ ಲಾಲ್ ದರವಾಜ್ ಬಳಿ ಸಭೆ ನಡೆಸಲಿದ್ದಾರೆ. ಆರ್ಟಿಕಲ್ 370 ರದ್ದು ಬಳಿಕ ಜಮ್ಮು ಕಾಶ್ಮೀರ ಮೊದಲ ಚುನಾವಣೆಗೆ ಸಾಕ್ಷಿಯಾಗಿದೆ. ಇಂದಿನಿಂದ ಜಿಲ್ಲಾ ಅಭಿವೃದ್ಧಿ ಮಂಡಳಿ ಚುನಾವಣೆ ಆರಂಭವಾಗಿದ್ದು, ಜೊತೆಗೆ 12,153 ಪಂಚಾಯತ್ ಕ್ಷೇತ್ರಗಳಿಗೂ ಉಪಚುನಾವಣೆ ನಡೆಯುತ್ತಿದೆ. ಈ ಪೈಕಿ 11,814 ಕ್ಷೇತ್ರಗಳು ಕಾಶ್ಮೀರದಲ್ಲಿದ್ದು, 339 ಕ್ಷೇತ್ರಗಳು ಜಮ್ಮುವಿನಲ್ಲಿವೆ. ಕೊರೋನಾ ಹಿನ್ನೆಲೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ದೇಶದಲ್ಲಿ ಕಳೆದ 24 ಗಂಟೆಯಲ್ಲಿ 41,322 ಜನರಿಗೆ ಕೊರೋನಾ ದೃಢಪಟ್ಟಿದ್ದು, ಸೋಂಕಿತರ ಸಂಖ್ಯೆ 93,51,110ಕ್ಕೆ ಏರಿಕೆಯಾಗಿದೆ. ಸೋಂಕಿತರ ಸಂಖ್ಯೆಯಲ್ಲಿ 87,59,969 ಜನ ಗುಣಮುಖರಾಗಿದ್ದು, ದೇಶದಲ್ಲಿ 4,54,940 ಸಕ್ರಿಯ ಪ್ರಕರಣಗಳಿವೆ. ಇನ್ನು ಕಳೆದೊಂದು ದಿನದಲ್ಲಿ ಕೊರೋನಾದಿಂದ ದೇಶದಲ್ಲಿ 485 ಜನರು ಮೃತಪಟ್ಟಿದ್ದು, ಈವರೆಗೆ 1,36,200 ಜನರು ಸೋಂಕಿಗೆ ಬಲಿಯಾಗಿದ್ದಾರೆ.